ದ್ವಿತೀಯ ಪಿಯುಸಿಯಲ್ಲಿ ರಾಜ್ಯಶಾಸ್ತ್ರವನ್ನು ತೆಗೆದುಕೊಂಡಿರುವ ವಿದ್ಯಾರ್ಥಿಗಳಿಗೆ ಸ್ವಾಗತ. ಈಗ ನೋಡಿ, ನಿಮ್ಮ 2025-26ನೇ ಸಾಲಿನ ಮಾದರಿ ಪ್ರಶ್ನೆ ಪತ್ರಿಕೆ 2 ಇದರ ಸಂಪೂರ್ಣ ಉತ್ತರಗಳನ್ನು ನೋಡೋಣ. ನೋಡಿ, ಎಲ್ಲ ಮುಖ್ಯ ಪ್ರಶ್ನೆಗಳು, ದೊಡ್ಡ ಪ್ರಶ್ನೆಗಳನ್ನು ಕೂಡ ಬರ ರೂಪದಲ್ಲಿ ಎಲ್ಲವನ್ನೂ ಕೊಡಲಾಗಿದೆ, ನೋಡ್ತಾ ಹೋಗಿ. ಭಾರತ ಪ್ರಸ್ತುತ ಮುಖ್ಯ ಚುನಾವಣಾ ಆಯುಕ್ತರು ಜ್ಞಾನೇಶ್ ಕುಮಾರ್. ಎರಡನೇ ನೋಡಿ, ಕೆಳಗಿನ ಚಿತ್ರವನ್ನು ಪರಿಗಣಿಸಿ ಮತ್ತು ಮಹಿಳೆಯರಿಗೆ ಶಿಕ್ಷಣವನ್ನು ಪ್ರಾರಂಭಿಸಿದ ಪ್ರಥಮ ಶಿಕ್ಷಕಿ ಸಾವಿತ್ರಿಬಾ ಫುಲೆ. ಮ್ಯೂಮರ್ ಗಡಾಫಿ ಲಿಬಿಯಾದಲ್ಲಿ 1972ರಲ್ಲಿ ರಾಜಕೀಯ ಪಕ್ಷಗಳನ್ನು ನಿಷೇಧಿಸಿದ. ಅಂತಾರಾಷ್ಟ್ರೀಯ ಎಂಬ ಪದವನ್ನು ಮೊಟ್ಟ ಮೊದಲಿಗೆ ಬಳಸಿದವರು ಜೆರೆಮಿ ಬೆಂಥಮ್. CHOGMನ ವಿಸ್ತೃತ ರೂಪ ಕಾಮನ್ವೆಲ್ತ್ ಹೆಡ್ಸ್ ಆಫ್ ಗೌರ್ಮೆಂಟ್ ಮೀಟಿಂಗ್. ಇನ್ನು ಕೆಳಗಿನ ಪ್ರಶ್ನೆಗಳಿಗೆ ಖಾಲಿ ಬಿಟ್ಟ ಸ್ಥಳ ಭರ್ತಿ ಮಾಡಿ. ನೋಡಿ, ಭಾರತ ಚುನಾವಣಾ ಆಯೋಗದ ಆಯುಕ್ತರ ಅಧಿಕಾರಾವಧಿ 6 ವರ್ಷಗಳು. ರೈತರ ಮೂಲ ಕಸುಬಾಗಿದೆ ಕೃಷಿ. LGBT ಸ್ಮಿತಿ ರಾಜಕಾರಣವನ್ನು ಶಾಸನಬದ್ಧಗೊಳಿಸಿತು. ಭದ್ರತಾ ಮಂಡಳಿ ಕಾಯಂ ಸದಸ್ಯರ ಸಂಖ್ಯೆ 5. ಆಂಜೆಲಾ ಮಾರ್ಕೆಲ್ ರವರು 2013ರ ಇಂದಿರಾ ಗಾಂಧಿ ಶಾಂತಿ ಪ್ರಶಸ್ತಿಯನ್ನು ಪಡೆದರು. ಇನ್ನು ಹೊಂದಿಸಿ ಬರೆಯಿರಿ. ನೋಡಿ, ಬಾಂಬೆ ವಿಭಜನೆ 1960. CAT ಅಂದರೆ ಕೇಂದ್ರೀಯ ಆಡಳಿತಾತ್ಮಕ ನ್ಯಾಯಮಂಡಳಿ, ಸೆಂಟ್ರಲ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಅಂತ ಇಂಗ್ಲೀಷ್ನಲ್ಲಿ ಕರಿತೀವಿ. UAPA ಕಾನೂನು ವಿರೋಧಿ ಚಟುವಟಿಕೆಗಳ ನಿಗ್ರಹ ಕಾಯ್ದೆ. ಲೀಗ್ ಆಫ್ ನೇಷನ್ಸ್ ಯಾವಾಗ ಅಸ್ತಿತ್ವಕ್ಕೆ ಬಂತು? 1920ರಲ್ಲಿ. ಇನ್ನು ರಾಜಾರಾಮ್ ಮೋಹನ್ ರಾಯ್. ಸತಿ ಪದ್ಧತಿಯ ನಿಷೇಧ ರಾಜಾರಾಮ್ ಮೋಹನ್ ರಾಯ್. ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ. ನೋಡಿ, 2014ರಲ್ಲಿ ಯಾವ ರಾಜ್ಯವನ್ನು ವಿಭಜಿಸಲಾಯಿತು? ಆಂಧ್ರ ಪ್ರದೇಶ್. ಅಪ್ಪಿಕೋ ಚಳವಳಿಯಲ್ಲಿ ಆರಂಭವಾಯಿತು? ಉತ್ತರ ಕನ್ನಡ ಜಿಲ್ಲೆಯ ಸಿರಿಸಿ ಸಮೀಪದ ಸಿದ್ದಾಪುರದಲ್ಲಿ. ಪಂಚಮರು ಎಂದರೆ ಯಾರು? ವರ್ಣಾಶ್ರಮ ವ್ಯವಸ್ಥೆಯಲ್ಲಿ ಅತ್ಯಂತ ಕೆಳಸ್ತರದಲ್ಲಿ ಇರುವವರನ್ನ ಪಂಚಮರು ಅನ್ನುವರು. ವರ್ಣಭೇದ ನೀತಿ ಅಂದ್ರೇನು? ಬಿಳಿಯರು ಮತ್ತು ಕರಿಯರ ನಡುವಿನ ತಾರತಮ್ಯ ಭಾವನೆಯನ್ನು ವರ್ಣಭೇದ ನೀತಿ ಅಂತಾರೆ. ಅಲಿಪ್ತ ಚಳವಳಿಯ ಒಬ್ಬ ಸ್ಥಾಪಕ ನಾವು ನಮ್ಮ ಕಂಟ್ರಿಯವ್ರನ್ನ ಹೇಳೋಣ, ಜವಾಹರ್ಲಾಲ್ ನೆಹರೂನ ಹೆಸರು ನಡೀತದೆ. ಉಪಚುನಾವಣೆ ಎಂದರೇನು? ನೋಡಿ, ಎಲ್ಲ ಉತ್ತರಗಳನ್ನು ನೋಡ್ತಾ ಹೋಗಿ, ಓದ್ತಾ ಹೋದರೆ ತುಂಬ ದೊಡ್ಡದಾಗ್ತದೆ. ಕಲ್ಯಾಣ ರಾಜ್ಯದ ಪರಿಕಲ್ಪನೆಯು ಆಡಳಿತ ವ್ಯಾಪ್ತಿಯನ್ನು ಹೆಚ್ಚಿಸಿ, ಇದನ್ನು ಪರಾಮರ್ಶಿಸಿ. ಅಖಿಲ ಭಾರತ ಸೇವೆಗಳು ಎಂದರೇನು? ಉದಾಹರಣೆ IAS IPS ಬರಿಬೋದು. ಕೆಳಗಿನ ಚಿತ್ರವನ್ನು ಗುರುತಿಸಿ ಮತ್ತು ಅವರಲ್ಲಿ ಹಿಂದುಳಿದ ವರ್ಗಗಳ ಏಳಿಗೆಗಾಗಿ ಶ್ರಮಿಸಿದವರು ಯಾರು? ಉತ್ತಮ ಆಡಳಿತ ಎಂದರೇನು? ಸಮ್ಮಿಶ್ರ ಸರ್ಕಾರಗಳನ್ನು ಹೊಂದಿರುವ 2 ರಾಷ್ಟ್ರಗಳ ಉದಾಹರಣೆ ಕೊಡಿ. ಯಾವ ಆಧಾರದ ಮೇಲೆ ಶಕ್ತಿ ಬಣಗಳು ವಿಂಗಡಣೆಯಾಗಿವೆ? ಪಂಚಶೀಲ ಒಪ್ಪಂದದ 2 ತತ್ವಗಳನ್ನು ಬರೆಯಿರಿ. ಇನ್ನು ಭಾಗ ಸಿ ಯಲ್ಲಿ ನೋಡಿ, 1947ರ ಭಾರತ ಸ್ವಾತಂತ್ರ್ಯ ಕಾಯ್ದೆ ಉಪಬಂಧಗಳನ್ನು ವಿವರಿಸಿ. ಕೆಳಗಿನ ಚಿತ್ರವನ್ನು ವೀಕ್ಷಿಸಿ ಮತ್ತು ಭಾರತ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳನ್ನು ಪಟ್ಟಿ ಮಾಡಿ ಅಂತಂದಿದ್ದಾರೆ. ಈ ರೀತಿ ಪಟ್ಟಿ ಮಾಡಬೇಕು. ಕರ್ನಾಟಕ ಆಡಳಿತಾತ್ಮಕ ನ್ಯಾಯಮಂಡಳಿ ಕುರಿತು ಒಂದು ಟಿಪ್ಪಣಿ ಬರೆಯಿರಿ. ಮಹಿಳಾ ಚಳವಳಿಯ ಕಾರಣಗಳು ಯಾವುವು? ರಾಷ್ಟ್ರ ನಿರ್ಮಾಣಕ್ಕೆ ಎದುರಾಗುವ ಅಡಚಣೆಗಳ ನಿವಾರಣೋಪಾಯಗಳನ್ನು ವಿವರಿಸಿ. ಭಾರತ ಸಂವಿಧಾನದಲ್ಲಿ ಉಲ್ಲೇಖಿತವಾದಂತೆ ಅಧಿಕಾರ ವಿಕೇಂದ್ರೀಕರಣವನ್ನು ವಿವರಿಸಿ. ನೋಡಿ, ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮರ್ಥಿ ಪಟ್ಟಿ ಮತ್ತು ಶೇಷಾಧಿಕಾರ. ನೋಡಿ, ಮೇನ್ ಪಾಯಿಂಟ್ಸನ್ನು ಮಾತ್ರ ಬರಲೇಬೇಕು ನೀವು. ವಿವರಣೆ ಬರೆಯೋದು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ನಡೆಯುತ್ತೆ. ಕಡಿಮೆ ಬರೆದರೂ ಕೂಡ ಅಂಕಗಳನ್ನು ಕೊಡ್ತಾರೆ. ಭ್ರಷ್ಟಾಚಾರವನ್ನು ಯುವಜನತೆ ಹೇಗೆ ತಡೆಗಟ್ಟಬಲ್ಲರು? ವಿಶ್ವಸಂಸ್ಥೆಯ ಧ್ಯೇಯೋದ್ದೇಶಗಳು ಯಾವುವು? ಭಾರತ ASEAN 5 ಸಹಕಾರ ಕ್ಷೇತ್ರಗಳನ್ನು ಕುರಿತು ವಿವರಿಸಿ. ಆರ್ಥಿಕ ಸಹಕಾರ. ನೋಡಿ, ಶಾಂತಿ ಮತ್ತು ಭದ್ರತೆ ಸಹಕಾರ, ಪ್ರವಾಸೋದ್ಯಮ. ಸ್ವಲ್ಪ ದೊಡ್ಡ ಉತ್ತರಗಳನ್ನು ನೀಡಲಾಗಿದೆ ಇಲ್ಲಿ. ರಾಜಕೀಯ ಪಕ್ಷಗಳ ಕಾರ್ಯಗಳನ್ನು ವಿವರಿಸಿ. ನೋಡಿ, ಮೇನ್ ಇಂಪಾರ್ಟೆಂಟ್ ಏನದನ್ನು ಬರೀಬೇಕು ನೀವು. ಅವನು ಮತ್ತೆ ಡೀಟೇಲ್ ಆಗಿ ವಿವರಿಸ್ತಾ ಹೋಗಿದ್ದಾರೆ.
ಭಾರತದ ಪ್ರಜಾಪ್ರಭುತ್ವಕ್ಕೆ ಭಯೋತ್ಪಾದನೆ ಒಂದು ಗಂಡಾಂತರ ವಿಶ್ಲೇಷಿಸಿ. ನೋಡಿ, ಆಡಳಿತ ಯಂತ್ರಕ್ಕೆ ಅಡ್ಡಿ, ಸಂವಿಧಾನಕ್ಕೆ ಗೌರವ ನೀಡುವುದಿಲ್ಲ, ಮಾನವ ಹಕ್ಕುಗಳ ಉಲ್ಲಂಘನೆ, ಪ್ರಜಾಪ್ರಭುತ್ವ ವಿರೋಧಿ ಚಟುವಟಿಕೆಗಳು, ಆರ್ಥಿಕ ಬೆಳವಣಿಗೆಗೆ ಅಡ್ಡಿ. ಕಾನೂನು ವಿರೋಧಿ ಚಟುವಟಿಕೆ, ನಿಗ್ರಹ ಕಾಯ್ದೆ. ಜಾಗತೀಕರಣದ ಅರ್ಥ, ಮಹತ್ವ ಮತ್ತು ರಾಜಕೀಯ ಪರಿಣಾಮಗಳನ್ನು ವಿವರಿಸಿ. ನೋಡಿ, ರಾಜಕೀಯ ಪರಿಣಾಮಗಳು, ಅರ್ಥ ಮತ್ತು ಮಹತ್ವವನ್ನು ನೀಡಲಾಗಿದೆ. ಭಾರತ ಮತ್ತು ಸೋವಿಯತ್ ರಷ್ಯಾ ದೇಶಗಳ ನಡುವಿನ ಸಂಬಂಧಗಳನ್ನು ವಿವರಿಸಿ. ಸಂಬಂಧಗಳನ್ನು ನೋಡಿ, ದ್ವಿಪಕ್ಷೀಯ ಸಂಬಂಧಗಳಿವೆ ಮುಖ್ಯವಾಗಿ. ಇನ್ನು ಭಾಗ ಎಲ್ಲಿ ದೃಷ್ಟಿ ವಿಕಲಚೇತನ ವಿದ್ಯಾರ್ಥಿಗಳಿಗೆ ಕೆಲವು ಪ್ರಶ್ನೆಗಳಿವೆ, ಅವನ್ನು ನೀವು ನೋಡ್ಕೋಬಹುದು. ಮತ್ತೆ ಭೇಟಿ